ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕೃಪಾಸ್ ಚಾನಲ್. ನಾನು ಕೊನೆ ಆಷಾಢ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ದೆ, ನಾನು ನನ್ನ ಫ್ರೆಂಡು. ಅದ್ರದ್ದು ನಿಮಗೆ ಹಾಗೆ ವಿಡಿಯೋ ತೊಗೊಂಡೆ ಅಷ್ಟೇ. ಮತ್ತು ಭೀಮ್ ಅಮಾವಾಸ್ಯೆದು ವ್ರತ ಪೂಜೆ ಮಾಡಿದ್ದೆ ಮನೇಲಿ. ಅದನ್ನು ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಪೂಜೆ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಿಮಗೆ ಗೊತ್ತು ನಾನು ಡ್ಯೂಟಿಗೆ ಹೋಗ್ತಾಯಿದ್ದೀನಿ ಅಂತ, ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಸ್ವಲ್ಪ ಬ್ಲಾಗ್ ಹಾಕೋದೆಲ್ಲ ಕಷ್ಟ ಆಗ್ತಿದೆ, ಮತ್ತು ಡ್ಯೂಟಿಗೆಲ್ಲ ಹೋಗಬೇಕು. ಪೂಜೆ ಎಲ್ಲ ಮಾಡಿದ್ದೆ, ಪೂಜೆ ಮಾಡ್ಬಿಟ್ಟು ನಾನು ಹೋಗಿದ್ದೆ. ಮತ್ತು ದೋಸೆ ಇಡ್ಲಿ ಸಂಪಣ ಇರುತ್ತಲ್ಲ, ಅದು ಮಿಕ್ಕಿರುತ್ತಲ್ಲ, ಅದಕ್ಕೆ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಸಿಂಪಲ್ ರೆಸಿಪಿ, ಸಿಂಪಲ್ ಬ್ಲಾಗ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಡ್ಬೇಕು, ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿರಬೇಕು, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇಷ್ಟ. ಇದನ್ನು ಸಣ್ಣ ರವೆನ ಕಲಸಿಟ್ಟಿರ್ತೀವಲ್ಲ ಇಡ್ಲಿ ಸಂಪಣಕ್ಕೆ, ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಮಿಕ್ಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ದೋಸೆ ಕಲ್ಲಲ್ಲಿ ದೋಸೆ ಹಾಕ್ಕೊಂಡ್ರೆ ಮತ್ತು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಟೇಸ್ಟು ಕೂಡ ಚೆನ್ನಾಗುತ್ತೆ, ಮತ್ತು ಸಿಂಪಲಾಗಿ ಬೇಗ ಕೂಡ ರೆಡಿ ಆಗುತ್ತೆ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೆಗೆ ಹೊಸ ಭಾಷೆಯದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ